ಬಿಡದಿ ಬಳಿ ಸರ್ಕಾರದ ಜಮೀನು 2,700 ಎಕರೆಯಷ್ಟಿದೆ. ಆ ಜಾಗವನ್ನ ಟೌನ್ಶಿಪ್ ಹೆಸರಿನಲ್ಲಿ ಗುಳುಂ ಮಾಡೋದಕ್ಕೆ ಪ್ಲಾನ್ ನಡೆದಿದೆ. 8,000 ಕೋಟಿ ಲೂಟಿಗೆ ಯತ್ನ ಅಂತ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಛಲವಾದಿ ನಾರಾಯಣಸ್ವಾಮಿ. ಸಕ್ಕರೆ ಬೆಲೆ ಏರಿಕೆಗೂ ಎಥೆನಾಲ್ಗೂ ಸಂಬಂಧ ಇಲ್ಲ ಆರೋಪಗಳಿಗೆ ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ. ದೇಶದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಸಕ್ಕರೆಯ ದಾಸ್ತಾನಿದೆ ಅಂತ ಮಾಹಿತಿ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆ ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕ. ದೊಡ್ಡಬಳ್ಳಾಪುರ ನಗರ ಪೊಲೀಸರಿಂದ 28 ವರ್ಷದ ಸೈಯದ್ ಅಬೂಬಕರ್ ಅರೆಸ್ಟ್. ಎಸಿ ರಿಪೇರಿ ಕೆಲಸ ಮಾಡ್ತಾ ಬೆಂಗಳೂರಿನ ಮಸೀದಿಯಲ್ಲಿ ಪಾಠ ಮಾಡ್ತಾ ಇದ್ದವನು ಈಗ ಲಾಕ್. ಪತ್ನಿಯ ಜೊತೆಗೆ ಪತಿ ಜಗಳ, ಗಲಾಟೆ ನಂತರ ಮನೆಯವರನ್ನ ಕರೆಸಿಕೊಂಡು ಸಾಯುವಂತೆ ಸಾಫ್ಟ್ವೇರ್ ಗಂಡನಿಗೆ ಹೊಡೆಸಿದ ಹೆಂಡತಿ. ಹಲ್ಲೆಯಿಂದ ವಿನಯ್ ಗುಪ್ತಾ ಸಾವು. ದೆಹಲಿ ಪೊಲೀಸರಿಂದ 4 ಅರೆಸ್ಟ್. ನಿಸ್ವಾರ್ಥ ಸೇವೆಯ ಮೂಲಕ ಗ್ರಾಮೀಣ ಭಾಗದ ಮಕ್ಕಳ ಬಾಳಿಗೆ ಬೆಳಕು. ಹೊಸನಗರದ ಶಿಕ್ಷಕಿಗೆ ರಾಷ್ಟ್ರ ಪ್ರಶಸ್ತಿ ಗೌರವ. ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಪ್ರಶಸ್ತಿ ಸ್ವೀಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.